ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇನ್ನು ಬಿಜೆಪಿಗೆ ಮುಳುವಾದ ನಾಯಕರ ಬೇಜವಾಬ್ದಾರಿ ಹೇಳಿಕೆಗಳು ಅಥವಾ ಆ ಅಂಶಗಳು ಯಾವ್ದ್ಯಾವ್ದು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಹಾಗೆ ಆ ಹೇಳಿಕೆಗಳು ಮತದಾರರ ಮೇಲೆ ಅದ್ಯಾವ ಪರಿಣಾಮ ಬೀರಿರಬಹುದು ಅನ್ನೋದರ ಒಂದು ವಿಶ್ಲೇಷಣೆಯನ್ನ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ. ಬಿಜೆಪಿ ಹಾಗೂ ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆಯ ಕಣವಾಗಿದ್ದ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. ಬಿಜೆಪಿಗೆ ಹಿನ್ನಡೆಯಾಗಿದೆ. ಈ ಸೋಲಿಗೆ ಕಾರಣ ಏನು ಅಂತ ಹಲವಾರು ಮಂದಿ ವಿಶ್ಲೇಷಣೆಗೆ ಇಳಿದಿದ್ದಾರೆ. ಕೆಲವರು ಕಾಂಗ್ರೆಸ್ ಹಣ ಚೆಲ್ಲಾಡಿದ್ದೇ ಬಿಜೆಪಿ ಸೋಲಿಗೆ ಕಾರಣ ಅಂತ ಹೇಳಿದ್ರೆ, ಇನ್ ಕೆಲವರು ಈಶ್ವರಪ್ಪ ಮತ್ತೆ ಯಡಿಯೂರಪ್ಪ ಅವರ ಹೊಂದಾಣಿಕೆ ಇಲ್ಲದಕ್ಕೆ ಬಿಜೆಪಿ ಸೋಲಾಯ್ತು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆ ಚುನಾವಣಾ ಪ್ರಚಾರದ ವೇಳೆ ಬಿಜೆಪಿ ನಾಯಕರಿಂದ ಬಂದ ಕೆಲ ಆಕ್ಷೇಪಾರ್ಹ ಹೇಳಿಕೆಗಳು ಬಿಜೆಪಿಗೆ ತೀವ್ರ ಹಿನ್ನಡೆ ತಂದಿವೆ ಅಂತ ಕೂಡ ಹೇಳಲಾಗ್ತಿತ್ತು. ಇವುಗಳಲ್ಲಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು ಗೀತಾ ಮಹದೇವ್ ಪ್ರಸಾದ್ ಬಗ್ಗೆ ಹೇಳಿದ ಒಂದು ಮಾತು, ಈಶ್ವರಪ್ಪ ಅವರ ಕೆಲವು ಕುಹಕದ ಮಾತುಗಳು ಸೇರಿವೆ ಅಂತ ಪಟ್ಟಿ ಮಾಡಲಾಗ್ತಿದೆ. ಇದರೊಂದಿಗೆ ಯಡಿಯೂರಪ್ಪ ಅವರು ಗೀತಾ ಮಹದೇವ್ ಪ್ರಸಾದ್ ಅವರಿಗೆ ಮಾತು ಕೊಟ್ಟು ಅನಂತರ ಅದಕ್ಕೆ ತಪ್ಪಿದ್ರು ಅಂತ ಕೂಡ ಹೇಳಲಾಗ್ತಿದೆ. ಹಾಗಾದ್ರೆ ಬಿಜೆಪಿ ಸೋಲಿಗೆ ಕಾರಣವಾದ ಆ ಹೇಳಿಕೆಗಳು ಯಾವ್ದ್ಯಾವ್ದು? ಮೊದಲನೇದಾಗಿ ಪತಿ ಮಹದೇವ್ ಪ್ರಸಾದ್ ಅವರ ನಿಧನದ ಹಿನ್ನೆಲೆಯಲ್ಲಿ ದುಃಖದ ಮಡುವಿನಲ್ಲಿದ್ದ ಗೀತಾ ಮಹದೇವ್ ಪ್ರಸಾದ್ ಬಗ್ಗೆ ಹೇಳಬಾರದ ಒಂದು ಹೇಳಿಕೆಯೊಂದನ್ನ ಮೈಸೂರು ಸಂಸದ ಪ್ರತಾಪ್ ಸಿಂಹ ಕೊಟ್ಟು ಬಿಟ್ಟಿದ್ರು. ಗುಂಡ್ಲುಪೇಟೆಯ ಹಳ್ಳಿಯೊಂದರಲ್ಲಿ ಪ್ರಚಾರ ಮಾಡುವಾಗ ಪ್ರತಾಪ್ ಅವರು ಮಹದೇವ ಪ್ರಸಾದ್ ಸಮಾಧಿಗೆ ಹಾಲು ತುಪ್ಪ ಹಾಕುವಾಗ ಗೀತಾ ಅವರಿಗೆ ಗೂಟದ ಕಾರು ನೆನಪಾಗಿದೆ, ಗೂಟದ ಕಾರು ಕೈ ತಪ್ಪುವುದನ್ನ ತಪ್ಪಿಸಲು ಚುನಾವಣೆಗೆ ನಿಲ್ತಾ ಇದ್ದಾರೆ ಅಂತ ಹೇಳಿದ್ರು. ಇದೇ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಯಿತು. ಆಮೇಲೆ ಪ್ರತಾಪ್ ಸಿಂಹ ಅವರು ತಮ್ಮ ಹೇಳಿಕೆಯನ್ನ ಹಿಂದೆ ಪಡೆದ್ರು. ಆದ್ರೂ ಇದು ಮತದಾರರ ಮೇಲೆ ಪ್ರಭಾವ ಬೀರಿರಬಹುದು ಅನ್ನೋ ಒಂದು ಗಾಢವಾದ ಪರಿಣಾಮವನ್ನ ತಳ್ಳಿ ಹಾಕುವಂತಿಲ್ಲ. ಪತಿ ಮಹದೇವ್ ಪ್ರಸಾದ್ ತೀರ್ಕೊಂಡಾಗ ಸಾಂತ್ವನ ಹೇಳೋಕೆ ಬಂದಿದ್ದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಉಪಚುನಾವಣೆಯಲ್ಲಿ ಅವರ ವಿರುದ್ಧ ಬಿಜೆಪಿ ವತಿಯಿಂದ ಯಾವುದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಿಲ್ಲ ಅಂತ ಹೇಳಿದ್ದಾಗಿ ಗೀತಾ ಮಹದೇವ್ ಪ್ರಸಾದ್ ಅವರು ಹೇಳಿದ್ರು. ಇದಕ್ಕೆ ಸ್ಪಷ್ಟನೆ ಕೊಟ್ಟ ಯಡಿಯೂರಪ್ಪ ತಾವು ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿಲ್ಲ ಅಂತ ಹೇಳಿದ್ರು. ಆದ್ರೆ ಮತದಾರರಿಗೆ ಇದು ತಪ್ಪು ಸಂದೇಶ ಕೊಡ್ತು ಅಂತ ಹೇಳಲಾಗಿದೆ. ಇನ್ನು ಇತ್ತೀಚೆಗೆ ಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಈಶ್ವರಪ್ಪ ಸಿದ್ದರಾಮಯ್ಯ ಒಬ್ಬ ತಲಾಕ್ ರಾಜಕಾರಣಿ ಅಂತ ಹೇಳಿದ್ರು. ಹಾಗೆ ಅಧಿಕಾರಕ್ಕೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದವರು ನನಗೆ ಬಿಜೆಪಿ ಮೇಲಿರುವ ನಿಷ್ಠೆಯ ಬಗ್ಗೆ ಸಿದ್ದರಾಮಯ್ಯ ಸರ್ಟಿಫಿಕೇಟ್ ನೀಡಬೇಕಾಗಿಲ್ಲ ಅಂತ ಹೇಳಿದ್ರು. ಈಶ್ವರಪ್ಪ ಅವರು ಏನೇ ಹೇಳಿದ್ರು ಜನರಿಗೆ ಗೊತ್ತು, ಬಿಜೆಪಿಯಲ್ಲಿ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ಎಂಬ ಧ್ರುವಗಳಿವೆ ಅಂತ. ಹಾಗಾಗಿ ಈಶ್ವರಪ್ಪ ಈ ಮಾತು ಜನರಿಗೆ ಇಷ್ಟವಾಗ್ಲಿಲ್ಲ ಅಂತ ಹೇಳಲಾಗಿದೆ. ಇನ್ನು ಬಿಜೆಪಿ ಕಚೇರಿ ಗುಡಿಸಿದ್ರೆ ಮುಸ್ಲಿಮರಿಗೆ ಪಕ್ಷದ ಟಿಕೆಟ್ ನೀಡಲಾಗುವುದು ಅಂತ ಈಶ್ವರಪ್ಪ ನೀಡಿದ ಹೇಳಿಕೆ ವ್ಯಾಪಕ ಟೀಕೆಗೊಳಗಾಗಿತ್ತು. ಗುಡಿಸುವುದು ಎಂದ್ರೆ ಪಕ್ಷಕ್ಕಾಗಿ ದುಡಿಯುವುದು, ಚಮಚಾಗಿರಿ ಮಾಡೋದಲ್ಲ, ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿದ್ದು ಯಾರು ಅಂತ ಈಶ್ವರಪ್ಪ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ರು. ಆದ್ರೆ ಇಂಥ ಹೇಳಿಕೆಗಳನ್ನ ಮತದಾರರು ಒಪ್ಪಲಿಲ್ಲ. ಇದಕ್ಕೆ ಉಪಚುನಾವಣಾ ಫಲಿತಾಂಶ ಸಾಕ್ಷ್ಯ ನೀಡಿದೆ. ಕೊನೆಯದಾಗಿ ಪ್ರಚಾರಕ್ಕೆ ಆಗಮಿಸಿದ್ದ ಮಾಜಿ ಮುಖ್ಯಮಂತ್ರಿ ಹಾಗೆ ಬಿಜೆಪಿಯ ನೂತನ ನಾಯಕ ಎಸ್.ಎಂ. ಕೃಷ್ಣ, ನಾನು ನೋಡಿದ ಅತಿ ಕೆಟ್ಟ ಸರ್ಕಾರ ಇದು ಅಂತ ವಿಷಾದದಿಂದ ಹೇಳಬಯಸ್ತೇನೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿದೆ ಎಂದು ಹುಡುಕುವ ಪರಿಸ್ಥಿತಿ ಬಂದೊದಗಿದ್ದು, ನೀವು ಹುಡುಕೋದಕ್ಕೆ ಸಹಾಯ ಮಾಡಿ ಅಂತ ಚಟಾಕಿ ಹಾರಿಸಿದ್ರು. ಕಾಂಗ್ರೆಸ್ ಭದ್ರಕೋಟೆ ಎನಿಸಿರುವ ಈ ಕ್ಷೇತ್ರಗಳಲ್ಲಿ ಮತದಾರರಿಗೆ ಕೃಷ್ಣ ಅವರ ಹೇಳಿಕೆ ಅಸಮಾಧಾನಕ್ಕೆ ಕಾರಣವಾಗಿರಬಹುದು. ಹಾಗಾಗಿ ಈ ಎಲ್ಲಾ ಹೇಳಿಕೆಗಳಿಂದ ಎಲ್ಲೋ ಒಂದ್ ಕಡೆ ಬಿಜೆಪಿ ಸೋಲೋಕೆ ಕಾರಣವಾಯಿತು ಅಂತ ಹೇಳಲಾಗಿದೆ. ಇದನ್ನ ನೀವು ಒಪ್ಕೋತೀರಾ? ಹೌದು ಅನ್ನೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ಗೆ ತಿಳಿಸಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.